ಇನ್ನು ಟ್ಯಾಟೂ ಪ್ರಿಯರ್ಗೂ ಕೂಡ ಒಂದು ಬ್ಯಾಡ್ ನ್ಯೂಸ್. ಅದೇನಂತ ಹೇಳಿದ್ರೆ, ಈ ಟ್ಯಾಟೂಗೆ ಬಳಸುವಂತಹ ಕಲರ್ ಇದೆಯಲ್ಲ, ಆ ಕಲರ್ನ ಕೂಡ ಟೆಸ್ಟಿಂಗ್ಗೆ ಕಳಿಸಿದ್ರು. ಅದರಲ್ಲಿ 22 ಮಾದರಿಯ ಮೆಟಲ್ಗಳು ಪತ್ತೆಯಾಗಿದೆ. ಟ್ಯಾಟೂ ಕಲರ್ ಟೆಸ್ಟ್ ಮಾಡಿದರೆ ಅಧಿಕಾರಿಗಳು. ಇದರಲ್ಲಿ 22 ಮಾದರಿಯ ಮೆಟಲ್ಗಳು, ಕೆಲವೊಂದಷ್ಟು ಆರೋಗ್ಯಕ್ಕೆ ಹಾನಿಕಾರಕವಾದಂತಹ ಮೆಟಲ್ಗಳು ಪತ್ತೆಯಾಗಿವೆ. ಈ ಔಷಧ ಮತ್ತು ಕಾಂತಿವರ್ಧಕ ಅಧಿನಿಯಮಗಳ ವ್ಯಾಪ್ತಿಗೆ ಈ 22 ಮೆಟಲ್ಗಳಿದೆಯಲ್ಲ ಅದು ಒಳಪಟ್ಟಿಲ್ಲ. ಸೊ ಟ್ಯಾಟೂ ಇಂಕ್ನಲ್ಲಿ ಈ ಮೈಕ್ರೋ ಆರ್ಗ್ಯಾನಿಸಮ್ ಇರುವಂಥದ್ದು ಕೂಡ ಈಗ ಗೊತ್ತಾಗಿದೆ. ಚರ್ಮದ ಮೂಲಕ ಅದು ದೇಹವನ್ನು ಪ್ರವೇಶ ಮಾಡುತ್ತೆ. ಸೊ ಮೆಟಲ್ ದೇಹ ಒಳಗಡೆ ಹೋಗೋದ್ರಿಂದ ಚರ್ಮ ರೋಗಗಳು ಕೂಡ ಬರುವ ಆತಂಕ ಇದೆ ಅನ್ನುವಂಥದ್ದನ್ನು ಅಧಿಕಾರಿಗಳು ಹೇಳ್ತಾರೆ. ಸೊ ಈ ಟ್ಯಾಟೂ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೊತೆಗೆ ರಾಜ್ಯದಲ್ಲಿ ಈ ಟ್ಯಾಟೂಗೆ ಕಡಿವಾಣ ಹಾಕೋದ್ರ ಬಗ್ಗೆನೂ ಕೂಡ ಸಚಿವರು ಮಾತಾಡಿದ್ದಾರೆ. ದಿನೇಶ್ ಗುಂಡೂರಾವ್ ಅವರು, ಬನ್ನಿ ನೋಡೋಣ. ಈ ಟ್ಯಾಟೂಗಳನ್ನು ಏನು ಹಾಕ್ತಾ ಇದ್ದಾರೆ, ಅದರಲ್ಲಿ ಸುಮಾರು 22 ಹೆವಿ ಮೆಟಲ್ಗಳನ್ನು ಉಪಯೋಗ ಮಾಡ್ತಾರೆ ಅಂತ ನಮ್ಮ ಒಂದು ವಿಶ್ಲೇಷಣೆ ಕಂಡು ಬಂದಿದೆ. ಅಂದರೆ ಸೆಲೇನಿಯಮ್ಮು, ಕ್ರೋಮಿಯಮ್ಮು, ಪ್ಲಾಟಿನಮ್, ಆರ್ಸೆನಿಕ್ ಇದೆಲ್ಲ ಉಪಯೋಗ ಮಾಡ್ತಾರೆ. ಯಾಕಂದರೆ ಬಣ್ಣಗಳೆಲ್ಲ ಬರಬೇಕು, ಅದೆಲ್ಲ ಇನ್ನೂ ಅದು ಒಂಥರ ಭಾಳ ತೀವ್ರವಾಗಿ ಅದು ಕಾಣಬೇಕು, ಎದ್ದು ಕಾಣಬೇಕು ಅಂತಕ್ಕೋಸ್ಕರ ಅದಕ್ಕೆ ಈ ಹೆವಿ ಮೆಟಲ್ಸ್ ಎಲ್ಲ ಬೇರೆ ಬೇರೆ ಬಣ್ಣ ಬರ್ತಕ್ಕಂಥದ್ದಕ್ಕೆ ಅದನ್ನು ಉಪಯೋಗ ಮಾಡ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆ ಏನಾಗಿದೆ ಅಂತ ಹೇಳಿದ್ರೆ, ನಮ್ಮ ಗಮನಕ್ಕೆ ಏನು ಬಂದಿದೆ, ಇದರಲ್ಲಿ ಯಾವುದೇ ರೀತಿಯ ಕಾನೂನು ಅಡಿಯಲ್ಲಿ ಇಲ್ಲ. ಇದು ಕೆಲವು ಇನ್ಫೆಕ್ಷನ್ಸ್ ಬರ್ತದೆ, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ನು, ಫಂಗಲ್ ಇನ್ಫೆಕ್ಷನ್, ಇವೆಲ್ಲ ಅದು ಬರುವಂಥದ್ದು ಆ ಸಂದರ್ಭಕ್ಕೆ. ಬಟ್ ಏನಾದರೂ ಲಾಂಗ್ ಟರ್ಮ್ ಇಂಪ್ಯಾಕ್ಟ್ ಇದೆಯಾ ಅಂತಲೂ ಕೂಡ ನಾವು ನೋಡಬೇಕು. ಯಾಕಂದರೆ ನಮ್ಮ ಶರೀರದ ಮೇಲೆ ಇಂಜೆಕ್ಟ್ ಮಾಡ್ತಾರೆ, ನಮ್ಮ ಶರೀರ ಒಳಗಡೆ ಹೋಗಿ ಅದು ಪರ್ಮನೆಂಟಾಗಿ ಕೂತ್ಕೊಳ್ತದೆ. ಸೊ ಅದಕ್ಕೋಸ್ಕರ ಇದ್ರ ಬಗ್ಗೆ ನಮ್ಮ ಕೇಂದ್ರದ ಡ್ರಗ್ ಕಂಟ್ರೋಲ್ ಜನರಲ್ಗೆ ನಾವು ಒಂದು ಪತ್ರ ವ್ಯವಹಾರವನ್ನು ಕೂಡ ಮಾಡೋದಕ್ಕೆ ನಾನು ಹೇಳಿದ್ದೀನಿ. ಅಂದರೆ ಏನಂತ ಹೇಳಿದ್ರೆ, ಇದಕ್ಕೆ ಮಾನದಂಡವನ್ನು ರೂಪಿಸಬೇಕು ಮತ್ತು ಇದ್ರ ಬಗ್ಗೆ ನಮಗೆ ಗೈಡ್ಲೈನ್ಸ್ ಬೇಕು. ಯಾವ ಥರ ಇದರಿಂದ ಏನು ಪರಿಣಾಮ ಇದೆ, ಯಾವ ಥರ ಉಪಯೋಗಿಸ್ಕೋಬೋದು, ಇದಕ್ಕೆ ಏನು ರೆಸ್ಟ್ರಿಕ್ಷನ್ಸ್ ತಿಳ್ಕೊಂಡು ಇದ್ರ ಬಗ್ಗೆ ಒಂದು. ಹಾಗಾದರೆ ಈ ಟ್ಯಾಟೂ ವಿಚಾರದಲ್ಲಿ ಈ ಥರದ ಒಂದಷ್ಟು ಅಂಶಗಳು ಬರ್ತಾ ಇರುವಂಥದ್ರ ಬಗ್ಗೆ, ಇದ್ರ ಬಗ್ಗೆ ವೈದ್ಯರು ಏನು ಹೇಳ್ತಾರೆ, ಜೊತೆಗೆ ಟ್ಯಾಟೂ ಆರ್ಟಿಸ್ಟ್ಗಳು ಏನು ಹೇಳ್ತಾರೆ ಅನ್ನುವಂಥದ್ದನ್ನು ಕೇಳ್ತೋಣ. ಮೊದಲಿಗೆ ನಮ್ಮ ಜೊತೆ ಒಬ್ಬರು ಟ್ಯಾಟೂ ಆರ್ಟಿಸ್ಟ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ನೀತು ಅವರು, ಬಹುಶಃ ನಿಮಗೆಲ್ಲರೂ ಕೂಡ ಚಿರಪರಿಚಿತ. ನೀತು ವನಜಾಕ್ಷಿ ಬಿಗ್ ಬಾಸ್ನಲ್ಲೂ ಕೂಡ ಇದ್ದಂಥವ್ರು, ಟ್ಯಾಟೂ ಆರ್ಟಿಸ್ಟ್. ಸೆಲೆಬ್ರಿಟಿಗಳಿಗೆ, ಸಾಕಷ್ಟು ಜನರಿಗೆ ಟ್ಯಾಟೂ ಹಾಕಿರುವಂಥವ್ರು. ನಮಸ್ತೆ ನೀತು ಅವರೇ, ಹೇಗಿದ್ದೀರಿ? ಸೊ ಈ ಒಂದು ಟ್ಯಾಟೂ ವಿಚಾರ ಬಂದಿರುವಂತಹ ಒಂದು ವಿಚಾರ ಏನು ಹೇಳ್ತೀರಿ ಇದಕ್ಕೆ ನೀವು? ನಮಸ್ಕಾರ. ನಾನು ಬೆಳಿಗ್ಗೆ ಒಂದು ವಿಚಾರ ಕೇಳಿದ ತಕ್ಷಣ ಅದು ನಿಜ ಅನ್ನಿಸ್ತದೆ. ಒಂದೊಂದ್ಸತಿ ಒಂದೊಂದು ಟ್ಯಾಟೂ ಸ್ಟುಡಿಯೋದ ಕಡಿಮೆ ರೇಟಿಗೆ ತಗೊಂಡು ಒಂದು ಮೆಟಲ್, ಅದರಿಂದ ಒಂದು ಎಫೆಕ್ಟ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಮತ್ತೆ ಇನ್ನೊಂದು ಹೈಜೀನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಟ್ಯಾಟೂ ಅಂತ ಬಂದಾಗ. ಹ್ಯಾಂಡ್ ಗ್ಲೌಸ್ ಹಾಕೊಳ್ಳೋದಿರ್ಬೋದು, ಮತ್ತೆ ಎಕ್ಸ್ಪೈರಿ ಡೇಟ್ ನೋಡೋದಾಗಿರ್ಬೋದು. ಸೊ ಹಾಗೆ ನಾವು ಆರ್ಗ್ಯಾನಿಕ್ ಇಂಕ್ ಯೂಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಒಂದು ಸ್ಕಿನ್ ಅಂತ ತಗೊಂಡಾಗ ಒಬ್ಬೊಬ್ರಿಗೆ ಅಲರ್ಜಿ ಆಗುವಂತ ಚಾನ್ಸಸ್ ತುಂಬಾ ಇರುತ್ತೆ. ಸೊ ನಾವು ಡಯಾಬಿಟಿಸ್ ನಾವು ಹಾಕುವಂತ ಟ್ಯಾಟೂ ಇದುವರೆಗೂ ಯಾವ್ದು ಕಂಪ್ಲೇಂಟ್ ಬಂದಿಲ್ಲ. ಸೊ ಹಾಗಾಗಿ ನಾವು ಆರ್ಗ್ಯಾನಿಕ್ ಇಂಕ್ ನ ಯೂಸ್ ಮಾಡೋದು ತುಂಬಾ ಅತ್ಯವಶ್ಯಕ ಅಂತ ಓಕೆ, ಅಂದರೆ ಹೇಗೆ ಇದು ಆರ್ಗ್ಯಾನಿಕ್ ಇಂಕ್ ಅಥವಾ ಈ ಮೆಟಲ್ಗಳಿರುವಂಥ ಒಂದು ಇಂಕ್, ಅದನ್ನು ಗೊತ್ತು ಮಾಡುವಂಥದ್ದು ಹೇಗೆ ನೀತು ಅವರೇ? ಈಗ ಸಾಮಾನ್ಯವಾಗಿ ಟ್ಯಾಟೂ ಅಂದ ತಕ್ಷಣ ಯಾವುದಾದ್ರೂ ಒಂದು ಸ್ಟುಡಿಯೋ ಟ್ಯಾಟೂ ಹಾಕ್ತಾ ಇದ್ದಾರೆ ಅಂತ ಹೇಳಿದ್ರೆ ಜನ ಹೋಗ್ತಾರೆ, ಹಾಕಿಸ್ಕೊಂಡು ಬರ್ತಾರೆ. ಬಟ್ ಅದರಲ್ಲಿ ಒಂದು 22 ಮೆಟಲ್ಸು ಅದು ಯೂಸ್ ಮಾಡಬಾರ್ದು ಅನ್ನುವಂಥದ್ದು, ಅದನ್ನು ಕ್ಲಾಸಿಫೈಡ್ ಮಾಡದೇ ಇರುವಂಥ 22 ಐಟಮ್ಸ್ ಕೂಡ ಇವೆ ಅದರಲ್ಲಿ ಮೆಟಲ್ಸ್ ಅಂತ ಹೇಳ್ತಾರೆ ಈಗ ಟೆಸ್ಟ್ ಮಾಡಿರುವಂಥವ್ರು. ಸೊ ಇದು ಎಷ್ಟು ಡೇಂಜರ್ ಆಗುತ್ತೆ ನೀತು ಅವರೇ? ತುಂಬಾ ಡೇಂಜರ್ ನೋಡಿದಾಗ ನಮ್ಮ ಕ್ಯಾನ್ಸರ್ ತುಂಬಾ ಇರುತ್ತೆ. ನಮ್ಮ ಬ್ರ್ಯಾಂಡ್ ಅಂತ ಇದೆ, ಆ ಒಂದು ಬ್ರ್ಯಾಂಡ್ ಅಲ್ಲಿ ನಾವು ಏನೋ ಎಕ್ವಿಪ್ಮೆಂಟ್. ನೀತು, ಸಾರಿ ಇಂಟರಪ್ಟ್ ಮಾಡ್ತಾ ಇದ್ದೇನೆ, ನಿಮ್ಮ ವಾಯ್ಸ್ ತುಂಬಾ ಬ್ರೇಕ್ ಆಗ್ತಾ ಇದೆ. ಮತ್ತೆ ನಾನು ನಿಮ್ಮ ಜೊತೆಗೆ ಮಾತಾಡ್ತೀನಿ ನೀತು. ಬಹುಶಃ ಐ ಥಿಂಕ್ ನೆಟ್ವರ್ಕ್ ಸಮಸ್ಯೆ ಇದೆ ಅಂತ ಅನ್ಸುತ್ತೆ. ಎನಿವೆ, ಥ್ಯಾಂಕ್ ಯು ನಮ್ಮ ಜೊತೆ ಇಷ್ಟೊತ್ತು ಮಾತನಾಡಿದ್ರಿ. ಸೊ ಇದು ಟ್ಯಾಟೂ ವಿಚಾರ. ಸೊ ಅಫ್ಕೋರ್ಸ್ ನೀತು ಅವರು ಕೂಡ ಹೇಳ್ತಾ ಹೋಗ್ತಾ ಇದ್ರು ಅದ್ರ ಬಗ್ಗೆ. ಯಾಕಂದರೆ ಟ್ಯಾಟೂಗೆ ನಾವು ಬಳಸುವಂಥ ಒಂದು ಆರ್ಗ್ಯಾನಿಕ್ ಇಂಕ್ ಏನಿದೆಯಲ್ಲ, ಅದು ಬಹಳ ಮುಖ್ಯ ಆಗುತ್ತೆ. ಒಳ್ಳೆಯದನ್ನು ನಾವು ಒಳ್ಳೆ ಕ್ವಾಲಿಟಿದನ್ನು ಬಳಸಿದ್ರೆ, ಆರ್ಗ್ಯಾನಿಕ್ ಇಂಕನ್ನು ಬಳಸಿದ್ರೆ ಸಮಸ್ಯೆ ಆಗೋದಿಲ್ಲ ಅಂತ